ಬಿಗ್ ಬಾಸ್ ಕನ್ನಡ ಸೀಸನ್ 12 ಗೆದ್ದ ನಂತರ ಗಿಲ್ಲಿ ನಟನಿಗೆ ಸಿಕ್ಕಿರುವ ಕ್ರೇಜ್ ನೋಡಿದ್ರೆ ಒಂದೇ ಸಲ ಸ್ಟಾರ್ ಪಟ್ಟಕ್ಕೆ ಏರಿದಂತಾಗಿದೆ. ಮನೆಯಿಂದ ಹೊರಬಂದ ತಕ್ಷಣವೇ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗ್ತಿವೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಡೆವಿಲ್ ಸಿನಿಮಾ ತೆರೆಗೆ ಬಂದಿತ್ತು. ಅದರಲ್ಲಿ ದರ್ಶನ್ ಜೊತೆ ಸಣ್ಣದೊಂದು ಪಾತ್ರ ಮಾಡಿದ್ರು. ತಮ್ಮ ಕಾಮಿಡಿ ಟೈಮಿಂಗ್ ನಿಂದ ಗಮನ ಸೆಳೆದಿದ್ದರು. ಈಗ ಈ ವಾರ ಸರ್ಕಾರಿ ಶಾಲೆ H8 ರಿಲೀಸ್ ಆಗಿದೆ. ಇನ್ನು ಸೂಪರ್ ಹಿಟ್ ಎಂಬ ಮತ್ತೊಂದು ಸಿನಿಮಾ ಬಿಡುಗಡೆಯ ದ್ವಾರದಲ್ಲಿದೆ. ಒಟ್ಟಿನಲ್ಲಿ ನೋಡಿದ್ರೆ ಗಿಲ್ಲಿ ಕರಿಯರ್ ಈಗ ಫುಲ್ ಸ್ಪೀಡ್ ನಲ್ಲಿ ಓಡ್ತಿದೆ ಅನ್ನೋದು ಸ್ಪಷ್ಟ. ಆದ್ರೆ ಇದೇ ಸಮಯದಲ್ಲಿ ಪ್ರಶ್ನೆಗಳು ಕಡಿಮೆ ಇಲ್ಲ. ಸೂಪರ್ ಹಿಟ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಗಿಲ್ಲಿ ಭಾಗಿಯಾಗಿದ್ದಾಗ ಒಂದಕ್ಕೊಂದು ಪ್ರಶ್ನೆಗಳು ಎದುರಾದವು. ಅಭಿಮಾನಿಗಳನ್ನು ಭೇಟಿ ಮಾಡ್ತಿಲ್ಲ ಅನ್ನೋ ಆರೋಪ ಯಾಕೆ? ಸರ್ಕಾರಿ ಶಾಲೆ H8 ಚಿತ್ರದ ಪ್ರಚಾರಕ್ಕೆ ಯಾಕೆ ಬರಲಿಲ್ಲ? ನಿರ್ಮಾಪಕ ತೇಜಸ್ವಿ ಫಿಲ್ಮ್ ಚೇಂಬರ್ಗೆ ದೂರು ಕೊಟ್ಟಿದ್ದು ಏನಪ್ಪಾ ಕಥೆ? ಸಂಭಾವನೆ ಪಡೆದು ಸಿನಿಮಾ ಮಾಡಿದ್ದು ಸರಿ, ಆದರೆ ಪ್ರಚಾರಕ್ಕೆ ಬರ್ತಿಲ್ಲ ಅಂದ್ರೆ ಹೇಗೆ ಅಂತ ನಿರ್ಮಾಪಕರ ಅಸಮಾಧಾನ. ಗಿಲ್ಲಿ ಕಡೆಯಿಂದ ಸ್ಪಷ್ಟನೆ ಏನೆಂದರೆ ಕೆಲವೊಂದು ಗೊಂದಲಗಳು, ದಿನಾಂಕದ ಸಮಸ್ಯೆಗಳು ಇದ್ದವು. ಆದರೆ ಹೊರಗೆ ನೋಡಿದ ಜನರಿಗೆ ಇದು ಸ್ಟಾರ್ ಆಟಿಟ್ಯೂಡ್ ಅನ್ನಿಸೋ ಸಾಧ್ಯತೆಯೂ ಇದೆ. ಇದೇ ಜಾಗದಲ್ಲಿ ಗಿಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಅನ್ನೋ ಮಾತು ಕೇಳಿ ಬರುತ್ತಿದೆ. ಇದರ ಮಧ್ಯೆ ಮತ್ತೆ ದರ್ಶನ್ ವಿಚಾರವು ಗಿಲ್ಲಿಯ ಮಾತುಗಳಲ್ಲಿ ತಲೆದೂರಿದೆ. ಡೆವಿಲ್ ಸಿನಿಮಾದಲ್ಲಿ ನಟಿಸಿದ ಗಿಲ್ಲಿ ದರ್ಶನ್ ಬಗ್ಗೆ ಬಹಳ ಗೌರವದಿಂದ ಮಾತನಾಡಿದ್ದಾರೆ. ದರ್ಶನ್ ಸರ್ ಅವರನ್ನ ಜೈಲಿನಲ್ಲಿ ನೋಡುವುದಕ್ಕಿಂತ ಅವರ ಮನೆಯಲ್ಲಿ ನೋಡಬೇಕು, ಆಶೀರ್ವಾದ ಪಡೆಯಬೇಕು ಅನ್ನೋ ಆಸೆ ಅಂತ ಹೇಳಿದ್ದಾರೆ. ಅವರು ಭೇಟಿ ಮಾಡಲು ಪ್ರಯತ್ನಿಸಿದ್ದು ನಿಜ, ಆದರೆ ಅವಕಾಶ ಸಿಗಲಿಲ್ಲ ಅಂದ್ರು. ಇದನ್ನೇ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ದರ್ಶನ್ ಅವರನ್ನ ಭೇಟಿ ಮಾಡಲು ಅಷ್ಟು ಕಷ್ಟ? ಇದರ ಹಿಂದೆ ಸರಳ ಕಾರಣಗಳಿವೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಯಾರು ಬೇಕಾದರೂ ಹೋಗಿ ಭೇಟಿ ಮಾಡಲು ಆಗೋದಿಲ್ಲ. ಜೈಲು ನಿಯಮಗಳು ಕಠಿಣವಾಗಿರುತ್ತವೆ. ಕುಟುಂಬದ ಸದಸ್ಯರು, ಕಾನೂನುಬದ್ಧವಾಗಿ ಅನುಮತಿ ಪಡೆದವರು ಮಾತ್ರ ಭೇಟಿ ಮಾಡಬಹುದು. ಮೇಲಿಂದ ಮೇಲೆ ಕೇಸ್ ಸೆನ್ಸಿಟಿವ್ ಆಗಿದ್ದರೆ ಇನ್ನೂ ಕಟ್ಟುನಿಟ್ಟಿನ ನಿಯಮಗಳು ಇರುತ್ತವೆ. ಆದ್ದರಿಂದ ಸ್ನೇಹಿತರು, ಅಭಿಮಾನಿಗಳು ಎಲ್ಲರೂ ಹೋಗಿ ಭೇಟಿಯಾಗೋದು ಅಷ್ಟು ಸುಲಭವಲ್ಲ. ಇದನ್ನ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಷ್ಟೇ. ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ಬಿಡುಗಡೆಯಾಗಿ 50 ದಿನ ಪೂರೈಸಿದೆ. ಇಷ್ಟು ದಿನ OTTಗೆ ಬರಲಿಲ್ಲ. ದರ್ಶನ್ ಹುಟ್ಟುಹಬ್ಬದ ಸಮಯದಲ್ಲಿ ಬರಬಹುದು ಅನ್ನೋ ಮಾತು ಹರಿದಾಡ್ತಿದೆ. ಈ ಸಿನಿಮಾ ಪ್ರಯಾಣವೇ ಸ್ವಲ್ಪ ವಿಭಿನ್ನ. 2024ರ ಜೂನ್ 8ರಂದು ದರ್ಶನ್ ಜೈಲು ಸೇರಿದಾಗ ಸಿನಿಮಾ ತಡವಾಯಿತು. ಅಕ್ಟೋಬರ್ 30ರಂದು ಜಾಮೀನು ಪಡೆದು ಹೊರಬಂದ ಬಳಿಕ ಚಿತ್ರೀಕರಣ ಮುಂದುವರಿಯಿತು. ಒಂದು ಶೆಡ್ಯೂಲ್ ಮುಗಿದು ಸಾಂಗ್ ಶೂಟಿಗಾಗಿ ವಿದೇಶಕ್ಕೂ ಹೋದರು. ಆದರೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಆಗಿ 2025ರ ಆಗಸ್ಟ್ 14ರಂದು ಜೈಲು ಸೇರಬೇಕಾಯಿತು. ಅದಕ್ಕಿಂತ ಮುಂಚೆ ಶೂಟಿಂಗ್, ಡಬ್ಬಿಂಗ್ ಎಲ್ಲ ಮುಗಿದಿದ್ದರಿಂದ ಸಿನಿಮಾ ಕೊನೆಗೂ ಬೆಳಕಿಗೆ ಬಂತು. ಚಿತ್ರದಲ್ಲಿ ಗಿಲ್ಲಿ ಅವರ ಪಾತ್ರ ದೊಡ್ಡದಿಲ್ಲ. ಆದರೂ ಇದ್ದಷ್ಟು ಹೊತ್ತಿನಲ್ಲಿ ಕಾಮಿಡಿ ಮೂಲಕ ಪ್ರೇಕ್ಷಕರನ್ನ ನಗಿಸಿದ್ದಾರೆ. ತಮಗೆ ಬಂದ ರೆಸ್ಪಾನ್ಸ್ ನೋಡಿ ಖುಷಿಯಾಯಿತು ಅಂತ ಹೇಳಿದ್ದಾರೆ. ಈ ಸಮಯದಲ್ಲಿ ನಾನು ಹೊರಗಡೆ ಇದ್ದು ಚಿತ್ರಮಂದಿರದಲ್ಲಿ ಕುಳಿತು ಪ್ರೇಕ್ಷಕರ ರಿಯಾಕ್ಷನ್ ನೋಡಬೇಕಿತ್ತು ಅನ್ನೋ ಬೇಸರವನ್ನು ಹಂಚಿಕೊಂಡಿದ್ದಾರೆ. ಈಗ ಮುಖ್ಯ ಪ್ರಶ್ನೆ ಏನೆಂದರೆ, ಗಿಲ್ಲಿಗೆ ಸಿಕ್ಕಿರುವ ಈ ಜನಪ್ರಿಯತೆ ಎಷ್ಟು ದಿನ ಉಳಿಯುತ್ತೆ? ಬಿಗ್ ಬಾಸ್ ಇತಿಹಾಸ ನೋಡಿದ್ರೆ ಮನೆಯಿಂದ ಹೊರಬಂದ ತಕ್ಷಣ ಸ್ಪರ್ಧಿಗಳಿಗೆ ಭಾರಿ ಕ್ರೇಜ್ ಸಿಗುತ್ತೆ. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇರ್ತಾರೆ. ಸಿನಿಮಾಗಳು, ಜಾಹೀರಾತುಗಳು, ಕಾರ್ಯಕ್ರಮಗಳು ಸಾಲು ಸಾಲಾಗಿ ಬರುತ್ತವೆ. ಆದರೆ ಆ ಕ್ರೇಜ್ ಅನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಹಲವರು ಆರಂಭದಲ್ಲಿ ಬಹಳ ಜನಪ್ರಿಯತೆ ಪಡೆದು ಕೆಲ ತಿಂಗಳಲ್ಲೇ ಹೊಸ ಮುಖಗಳು ಬಂದಾಗ ಮೂಲೆ ಗುಂಪಾಗಿದ್ದಾರೆ. ಕಾರಣ ಏನು ಅಂದ್ರೆ, ಬಿಗ್ ಬಾಸ್ ಜನಪ್ರಿಯತೆ ತಾತ್ಕಾಲಿಕ ಅಲೆ ಆಗಿದೆ. ಅದನ್ನ ದೀರ್ಘಕಾಲದ ಕರಿಯರ್ ಆಗಿ ಮಾಡಿಕೊಳ್ಳಬೇಕಂದ್ರೆ ನಟನೆಯಲ್ಲಿ ತೂಕ ಇರಬೇಕು, ಸ್ಕ್ರಿಪ್ಟ್ ಆಯ್ಕೆ ಸರಿಯಾಗಿರಬೇಕು, ವಿನಯ ಇರಬೇಕು, ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಸಂಬಂಧ ಬೆಳೆಸಿಕೊಳ್ಳಬೇಕು. ಇಲ್ಲದಿದ್ದರೆ ಜನರ ನೆನಪಿನಿಂದ ಹೊರ ಹೋಗೋದು ಬಹಳ ಬೇಗ. ಗಿಲ್ಲಿ ಈಗ ಸಿಕ್ಕಿರುವ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದೇ ಅವರ ಭವಿಷ್ಯ ತೀರ್ಮಾನಿಸುತ್ತೆ. ಅಭಿಮಾನಿಗಳನ್ನ ದೂರ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಮುಂದುವರೆದ್ರೆ ಅದು ಇಮೇಜ್ಗೆ ಧಕ್ಕೆಯೇ. ನಿರ್ಮಾಪಕರ ಜೊತೆ ಗೊಂದಲಗಳು ಹೆಚ್ಚಾದ್ರೆ ಮುಂದಿನ ಅವಕಾಶಗಳಿಗೂ ಅಡ್ಡಿ. ಆದರೆ ಇನ್ನೊಂದು ಕಡೆ ಅವರಿಗೆ ಸಿಕ್ಕಿರುವ ಭಾರಿ ಫ್ಯಾನ್ ಫಾಲೋವಿಂಗ್ ಸತ್ಯ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅಭಿಮಾನಿ ಬಳಗ ಬೆಳೆದಿದೆ. ನಿರ್ಮಾಪಕರು ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಾರೆ.
ಬಿಗ್ ಬಾಸ್ ಮುಂಚೆಯೇ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದ ಅನುಭವವೂ ಇದೆ. ಹೀಗಾಗಿ ಸಂಪೂರ್ಣ ಹೊಸಬರಲ್ಲ. ಒಟ್ಟಾರೆ ನೋಡಿದ್ರೆ ಗಿಲ್ಲಿ ಕರಿಯರ್ ಈಗ ಒಂದು ಮಹತ್ವದ ತಿರುವಿನಲ್ಲಿದೆ. ಒಂದು ಕಡೆ ದರ್ಶನ್ ಜೊತೆಗಿನ ಸಂಪರ್ಕ, ಡೆವಿಲ್ ಚಿತ್ರದ ಗುರುತು, ಮತ್ತೊಂದು ಕಡೆ ಹೊಸ ಸಿನಿಮಾಗಳ ಹೊಳೆ, ಇನ್ನೊಂದು ಕಡೆ ವಿವಾದಗಳು, ಆರೋಪಗಳು. ಈ ಮೂರನ್ನು ಸಮತೋಲನದಲ್ಲಿ ಹಿಡಿದ್ರೆ ಮಾತ್ರ ದೀರ್ಘ ಓಟ ಸಾಧ್ಯ. ಇಲ್ಲದಿದ್ದರೆ ಬಿಗ್ ಬಾಸ್ ಗೆದ್ದ ಸ್ಟಾರ್ ಎಂಬ ಟ್ಯಾಗ್ ಕೆಲ ವರ್ಷಗಳ ನಂತರ ಕೇವಲ ನೆನಪಾಗಿಯೇ ಉಳಿಯಬಹುದು. ಇದೀಗ ಜನರ ಗಮನ ಅವರ ಮೇಲೆ ಇದೆ. ಈ ಗಮನವನ್ನ ಗಿಲ್ಲಿ ಹೇಗೆ ಬಳಸ್ಕೊಳ್ತಾರೆ ಅನ್ನೋದೇ ಅವರ ನಿಜವಾದ ಪರೀಕ್ಷೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.